ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ನಾನಿವತ್ತೇನು ಹೇಳ್ತೇನೆ ಅಂದರೆ ವ್ಯಂಜನಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳು, ಅದರ ಬಗ್ಗೆ ತಿಳಿಯೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲ ವಿಡಿಯೋನ ನೋಡಿ. ಸ್ವರಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳು, ಆ ವಿಡಿಯೋ ನೋಡಿ. ಈ ವಿಡಿಯೋನ ಕೊನೆವರೆಗೂ ಮುಗಿಯೋತನ ನೋಡಿ. ಯಾರು ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಯಂಜನಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದೆ ಉಚ್ಚಾರಣೆಗಾಗಿ ಸ್ವರಗಳನ್ನು ಅವಲಂಬಿಸಿರುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು. ವ್ಯಂಜನಗಳಲ್ಲಿ ಎಷ್ಟು ವಿಧಗಳು? 2 ವಿಧಗಳು. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಕ ನಿಂದ ಮ ವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುವರು. ಅವರ್ಗೀಯ ವ್ಯಂಜನ ಎಂದರೆ ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರದೇ ಇರುವ ವ್ಯಂಜನಗಳು. ಅವು ಕ ಚ ಟ ತ ಪ. ವರ್ಗೀಯ ವ್ಯಂಜನ 3 ವಿಧಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಎಂದರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪಪ್ರಾಣ ಎನ್ನುವರು. ಮಹಾಪ್ರಾಣ ಎಂದರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ಅನುನಾಸಿಕ ಎಂದರೇನು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ಇನ್ನೊಂದ್ಸಲ ವಿಡಿಯೋ ನೋಡಿ. ಅಲ್ಪಪ್ರಾಣ ಎಷ್ಟು, ಮಹಾಪ್ರಾಣ ಎಷ್ಟು, ಅನುನಾಸಿಕ ಎಷ್ಟು? ಒಂದು ಟೇಬಲ್ ಇದೆ, ಗಮನಿಸಿ. ಕ ಚ ಟ ತ ಪ, ಗ ಜ ಡ ದ ಬ ಇವು ಅಲ್ಪಪ್ರಾಣ. ಕ ಚ ಟ ತ ಪ, ಗ ಜ ಡ ಇವು ಮಹಾಪ್ರಾಣ. ಅನುನಾಸಿಕ ನ ನ ನ ಮ ಇವು ಅನುನಾಸಿಕ ಅಕ್ಷರಗಳು. ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೋಗವಾಗಲು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಾಗದ ಬೇರೆ ಅಕ್ಷರಗಳ, ಮುಖ್ಯವಾಗಿ ಸ್ವರಗಳು, ಆಶ್ರಯವನ್ನು ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು. ಅನುಸ್ವರ, ವಿಸರ್ಗ. ಅನುಸ್ವರ ವಿಸರ್ಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.